Today discussion about schizoid personality disorder. Schizoid personality disorder is one of a group of conditions called cluster A or eclectic personality disorder. ಈ ಒಂದು ಸ್ಕಿಜಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತಕ್ಕಂಥದ್ದು ಇದು ಪರ್ಸನಾಲಿಟಿ ಡಿಸಾರ್ಡರ್ಸಲ್ಲಿ ಪ್ರಮುಖವಾದಂಥ ಒಂದು ಡಿಸಾರ್ಡರ್ ಆಗಿದೆ. ಇದು ಕ್ಲಸ್ಟರ್ ಎನಲ್ಲಿ ಬರ್ತಕ್ಕಂಥ ಒಂದು ಸ್ಕಿಜಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಆಗಿದೆ. ಪೀಪಲ್ ವಿತ್ ದೀಸ್ ಡಿಸಾರ್ಡರ್ಸ್ ಆಫನ್ ಅಪಿಯರ್ ಆಡ್ ಆರ್ ಪೆಕ್ಯುಲಿಯರ್. People with schizoid personality disorder also tend to be distant, detached, and indifferent to social relationship. They generally are loner who prefer solitary activities and rarely express strong emotions. ಇದನ್ನು ಅಭಿವಿದಲಿತ ವ್ಯಕ್ತಿತ್ವ ಅಂತ ಕರಿತೀವಿ. ಈ ಅಭಿವಿಧ ಅಂದರೆ ಎರಡು ವಿಧದ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಅಭಿವಿಧ ಅಥವಾ ಸ್ಕಿಜಾಯ್ಡ್ ಅಥವಾ ಒಡೆದ ಮನಸ್ಸು ಅಥವಾ ಒಡೆದ ಒಂದು ಮನಸ್ಸು ಅಂತ ಕರಿತೀವಿ. ಈ ಒಡೆದ ಮನಸ್ಸು ಅಥವಾ ಅಭಿವಿದಲಿತ ಇರತಕ್ಕಂಥ ಪರ್ಸನಾಲಿಟಿ ಡಿಸಾರ್ಡರ್ಸ್ ಇರ್ತಕ್ಕಂಥವ್ರಿಗೆ ಇಂಡಿಫ್ರೆಂಟ್ ಟು ಸೋಷಿಯಲ್ ರಿಲೇಷನ್ಶಿಪ್, ಅವರಲ್ಲಿ ಸೋಷಿಯಲ್ ರಿಲೇಷನ್ಶಿಪ್ಪಲ್ಲಿ ಇಂಡಿಫ್ರೆಂಟ್ ಆಗಿ ಕಾಣ್ತೀವಿ. ಅದರ ಜೊತೆಗೆ ಇವರಲ್ಲಿ ಆ್ಯಕ್ಟಿವಿಟೀಸ್ ಆ್ಯಂಡ್ ರೇರ್ಲಿ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಎಮೋಷನ್ಸ್, ಯಾವುದೇ ಒಂದು ಎಮೋಷನ್ಸ್ನ ತುಂಬ ರೇರಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಇಲ್ಲಾಂದರೆ ಅವ್ರು ಯಾವತ್ತೂ ಹಾಗೆ ಮೌನವಾಗಿ ಅಥವಾ ಇದರಾಗಿರೋದನ್ನು ಕಾಣ್ತೀವಿ. ಆಲ್ದೋ ದೇರ್ ನೇಮ್ಸ್ ಫೌಂಡ್ ಅಲೈಕ್ ಆ್ಯಂಡ್ ದೇ ಮೈಟ್ ಹ್ಯಾವ್ ಸಮ್ ಸಿಮಿಲರ್ ಸಿಂಪ್ಟಮ್ಸ್. ಸ್ಕಿಜಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಈಸ್ ನಾಟ್ ದ ಸೇಮ್ ಥಿಂಗ್ ಆ್ಯಸ್ ಸ್ಕಿಜೋಫ್ರೇನಿಯಾ. ಈ ಒಂದು ಸ್ಕಿಜಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತಕ್ಕಂಥದ್ದು ಸ್ಕಿಜೋಫ್ರೇನಿಯಾಗೆ ಸಂಬಂಧಪಟ್ಟಂಥ ರೋಗವಲ್ಲ. ಅದರ ಸಿಂಪ್ಟಮ್ಸು ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ಮೆನಿ ಪೀಪಲ್ ವಿತ್ ಸ್ಕಿಜಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಆರ್ ಏಬಲ್ ಟು ಫಂಕ್ಷನ್ ಫೇರ್ಲಿ ವೆಲ್, ಆಲ್ದೋ ದೇ ಟೆಂಡ್ ಟು ಚೂಸ್ ಜಾಬ್ಸ್ ದಟ್ ಅಲೋ ದೆಮ್ ಟು ವರ್ಕ್ ಅಲೋನ್, ಸಚ್ ಆಸ್ ನೈಟ್ ಸೆಕ್ಯೂರಿಟಿ ಆಫೀಸರ್ಸ್, ಲೈಬ್ರರಿ ಆರ್ ಲ್ಯಾಬ್ ವರ್ಕರ್ಸ್. ಅಂದರೆ ಯಾರು ಈ ಲ್ಯಾಬ್ ವರ್ಕರ್ಸು ಈ ರೀತಿಯ ಕೆಲಸ ಇರ್ತಾರೋ ಅವರಲ್ಲಿ ಏನಾಗಿರುತ್ತೆ, ಈ ರೀತಿಯ ಒಂದು ಇದನ್ನು ನಾವು ಕಾಣ್ತಾ ಹೋಗ್ತೀವಿ. ಸಿಂಪ್ಟಮ್ಸ್ ಆಫ್ ಸ್ಕಿಜಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ಸ್, ಏನೆಲ್ಲ ಸಿಂಪ್ಟಮ್ಸ್ನ ಒಳಗೊಂಡಿರುತ್ತೆ ಈ ಒಂದು ಡಿಸಾರ್ಡರು. ದೇ ಡು ನಾಟ್ ಡಿಸೈರ್ ಆರ್ ಎಂಜಾಯ್ ಕ್ಲೋಸ್ ರಿಲೇಷನ್ಶಿಪ್ ಈವನ್ ವಿತ್ ಫ್ಯಾಮಿಲಿ ಮೆಂಬರ್ಸ್. ತುಂಬ ಕ್ಲೋಸ್ ರಿಲೇಷನ್ಶಿಪ್ಪನ್ನ ನಾವು ನೋಡ್ತಾ ಹೋಗ್ತೀವಿ. ದೇ ಚೂಸ್ ಸಾಲಿಟರಿ ಜಾಬ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್, ತುಂಬ ಚಟುವಟಿಕೆ ಇರ್ತಕ್ಕಂಥ ಕೆಲಸಗಳನ್ನು ಗುಂಪಿನ ತಗೊತಾರೆ. ದೇ ಟೇಕ್ ಪ್ಲೆಜರ್ ಇನ್ ನ್ಯೂ ಆ್ಯಕ್ಟಿವಿಟೀಸ್ ಆರ್ ಫ್ಯೂ ಆ್ಯಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಸೆಕ್ಸ್. ದೇ ಹ್ಯಾವ್ ನೋ ಕ್ಲೋಸ್ ಫ್ರೆಂಡ್ಸ್ ಎಕ್ಸಾಕ್ಟ್ ಫಸ್ಟ್ ಡಿಗ್ರಿ ರಿಲೇಟಿವ್ಸ್. ಇವರಿಗೆ ತುಂಬ ಹತ್ತಿರದ ಸ್ನೇಹಿತರು ನಾವು ಕಾಣೋದಿಲ್ಲ. ದೇ ಹ್ಯಾವ್ ಡಿಫಿಕಲ್ಟಿ relating to others. They are indifferent to praise or criticism. They are aloof and show little emotions. They might daydream and or create vivid fantasies of complex inner lives. ಅಂದರೆ ಯಾರು ಈ ಒಂದು ರೋಗಕ್ಕೊಳಗಾಗಿರ್ತಾರೆ ಅವರಲ್ಲಿ ಅದು ಬೇರೆಯವ್ರ ಜೊತೆ ಅವರು ತುಂಬ ಡಿಫಿಕಲ್ಟಾಗಿ ರಿಲೇಷನ್ಶಿಪ್ನ ಬಳಸ್ತಾರೆ. ಆ್ಯಂಡ್ ದೇ ಆರ್ ಇಂಡಿಫರೆಂಟ್ ಟು ಕ್ರಿಟಿಸಿಸಮ್, ಎಲ್ಲರನ್ನೂ ಅವರು ಒಂದು ರೀತಿಯ ಕ್ರಿಟಿಸಿಸಮಲ್ಲಿ ಕಾಣೋದನ್ನು ಕಾಣ್ತೀವಿ. ದೇ ಆರ್ ಆ್ಯಂಡ್ ಶೋ ಲಿಟ್ಲ್ ಎಮೋಷನ್ಸ್, ಸಣ್ಣದಾಗಿ ಅವರು ಎಮೋಷನ್ನ ಡಿಸ್ಪ್ಲೇ ಮಾಡೋದನ್ನು ಕಾಣ್ತೀವಿ. ದೇ ಮೈಟ್ ಡೇ ಡ್ರೀಮ್, ಹೆಚ್ಚಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಹಗಲುಗನಸು ಕಾಣ್ತಕ್ಕಂಥದ್ದು, ಜೊತೆಗೆ ಅವ್ರದ್ದೇ ಆದಂಥ ಲೋಕದಲ್ಲಿ ಅಥವಾ ಒಂದು ಖುಷಿನಲ್ಲಿ ಅವರು ಬಾಳೋದನ್ನು ನಾವು ಕಾಣ್ತೀವಿ. ವಾಟ್ ಕಾಸಸ್ ಸ್ಕಿಜಾಯ್ಡ್ ಪರ್ಸನಾಲಿಟಿ ಅಂದರೆ ಈ ಒಂದು ಸ್ಕಿಜಾಯ್ಡ್ ಪರ್ಸನಾಲಿಟಿ ಬರಲಿಕ್ಕೆ ಏನು ಕಾರಣಗಳು? ಲಿಟ್ಲ್ ಈಸ್ ನೋನ್ ಅಬೌಟ್ ದ ಕಾಸಸ್ ಆಫ್ ಸ್ಕಿಜಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್, ಬಟ್ ಬೋತ್ ಜೆನೆಟಿಕ್ ಆ್ಯಂಡ್ ಎನ್ವೈರ್ಮೆಂಟಲ್ ಆರ್ ಸಸ್ಪೆಕ್ಟೆಡ್ ಟು ಪ್ಲೇ ಎ ರೋಲ್. ಅಂದರೆ ಇಲ್ಲಿ ಪ್ರಮುಖವಾಗಿ
ಜೆನೆಟಿಕ್ ಮತ್ತು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸು ಇದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸಮ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಸ್ಪೆಕ್ಯುಲೇಟ್ ದಟ್ ಎ bleak childhood where warmth and emotion were absent contribute to the development of the disorder. ಈ ಒಂದು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಏನು ಹೇಳ್ತಾರಪ್ಪ ಅಂದರೆ, ಚಿಕ್ಕ ಹುಡುಗರಲ್ಲಿ ಅಥವಾ ಚೈಲ್ಡ್ಹುಡ್ಡಲ್ಲಿ ಅಥವಾ ಬಾಲ್ಯಾವಧಿಯಲ್ಲಿ ಬಂದಂಥ ಎಮೋಷನ್ಸ್ ಏನಾಗುತ್ತೆ, ಕಂಟ್ರಿಬ್ಯೂಟ್ ಟು ದ ಡೆವಲಪ್ಮೆಂಟ್ ಆಫ್ ದ ಈ ಒಂದು ಬಾಲ್ಯಾವಧಿಯ ಎಮೋಷನ್ಸು ಮತ್ತು ಇದೆಲ್ಲ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅದು ಡಿಸಾರ್ಡರ್ ಆಗಿ ಕನ್ವರ್ಟ್ ಆಗುತ್ತೆ. The higher risk for schizoid personality disorder in families of schizophrenic suggests that a genetic susceptibility for the disorder might be inherited. ಏನು ಜೆನೆಟಿಕ್ ಸಸ್ಪೆಕ್ಟಿಬಿಲಿಟಿ ಇರುತ್ತಲ್ಲ, ಇವರು ಹೆಚ್ಚಾಗಿ ಇದರಲ್ಲಿ ಈ ರಿಸ್ಕಲ್ಲಿ ಪರ್ಸನಾಲಿಟಿ ಡಿಸಾರ್ಡರ್ ಇದ್ದಾಗ ನಾವು ಕಾಣ್ತೀವಿ. ಹೌ ಈಸ್ ಸ್ಕಿಜಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಡಯಾಗ್ನೈಸ್? ಹೇಗೆ ಚಿಕಿತ್ಸೆ ಮಾಡೋದು? ಇಫ್ ಸಿಂಪ್ಟಮ್ಸ್ ಆಫ್ ದಿಸ್ ಪರ್ಸನಾಲಿಟಿ ಡಿಸಾರ್ಡರ್ ಆರ್ ಪ್ರೆಸೆಂಟ್, the doctor will begin an evaluation by performing a complete medical history and possible physical exam. ಅಂದರೆ ಈ ಒಂದು ಸಿಂಪ್ಟಮ್ ಕಂಡಿರ್ತಕ್ಕಂಥ ವಿಕಾರದ ವ್ಯಕ್ತಿಗಳನ್ನು ಏನು ಮಾಡ್ತಾರೆ ಡಾಕ್ಟ್ರು, ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂಥ, ಅಂದರೆ ಆ ಒಂದು ಸಂಶೋಧನೆ ಮೂಲಕ ಸಂಗತಿ ಅಧ್ಯಯನವನ್ನು ಮಾಡೋದ್ರ ಮೂಲಕ ಅವರ ಕಂಪ್ಲೀಟ್ ಮೆಡಿಕಲ್ ಹಿಸ್ಟ್ರಿಯನ್ನು ತೆಗೆದುಕೊಳ್ತಾರೆ. ಅದ್ರ ಜೊತೆಗೆ ಅವರ ಫಿಸಿಕಲ್ ಎಕ್ಸಾಮ್ಸ್ನ ಮತ್ತು ಮಾಡ್ತಾರೆ, ದೈಹಿಕ ಒಂದು ಪರೀಕ್ಷೆಗಳನ್ನು ಮಾಡ್ತಾರೆ. ಆಲ್ದೋ ದೇರ್ ಆರ್ ನೋ ಲ್ಯಾಬ್ ಟೆಸ್ಟ್ ಟು ಸ್ಪೆಸಿಫೈ ಡಯಾಗ್ನೋಸಿಸ್ ಪರ್ಸನಾಲಿಟಿ ಡಿಸಾರ್ಡರ್. ಈ ಒಂದು ಪರ್ಸನಾಲಿಟಿ ಡಿಸಾರ್ಡರ್ಸ್ಗೆ ಯಾವುದೇ ರೀತಿಯ ಸ್ಪೆಸಿಫೈಡ್ ಆದಂಥ ಏನೋ ಲ್ಯಾಬ್ ಟೆಸ್ಟ್ಗಳು ಇಲ್ಲ. ದ ಡಾಕ್ಟರ್ ಮೈಟ್ ಯೂಸ್ ವೇರಿಯಸ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಟು ರೂಲ್ ಔಟ್ ಫಿಸಿಕಲ್ ಇಲ್ನೆಸ್ ಆ್ಯಸ್ ದ ಕಾಸಸ್ ಆಫ್ ಸಿಂಪ್ಟಮ್ಸ್. ಅಂದರೆ ಈ ಒಂದು ಸಿಂಪ್ಟಮ್ಸ್ಗೆ ಏನು ಕಾಸ್ ಆಗಿದೆ, ಏನು ಕಾರಣ ಅನ್ನೋದನ್ನ ಕಂಡುಹಿಡಿಯೋಕ್ಕೋಸ್ಕರ ಏನು ಮಾಡ್ತಾರೆ, ಫಿಸಿಕಲ್ ಇಲ್ನೆಸ್ಸಲ್ಲಿ ಅವರು ಟೆಸ್ಟ್ ಮಾಡ್ತಾರೆ. ಇಫ್ ದ ಡಾಕ್ಟರ್ ಫೈಂಡ್ ನೋ ಫಿಸಿಕಲ್ ರೀಸನ್ ಫಾರ್ ದ ಸಿಂಪ್ಟಮ್ಸ್, ದೇ ಮೈಟ್ ರೆಫರ್ ದ ಪರ್ಸನ್ ಟು ಎ ಸೈಕ್ಯಾಟ್ರಿಸ್ಟ್ ಆರ್ ಸೈಕಾಲಜಿಸ್ಟ್, ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಹೂ ಆರ್ ಸ್ಪೆಷಲಿ ಟ್ರೈನ್ಡ್ ಟು ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ ಮೆಂಟಲ್ ಇಲ್ನೆಸ್. ಯಾರು ಈ ಒಂದು ಸಿಂಪ್ಟಮ್ಸ್ನ ಮತ್ತು ಫಿಸಿಕಲ್ ರೀಸನ್ಸ್ನ ನೋಡ್ತಾ ಹೋಗ್ತಾರೆ, ಅಂದರೆ ಸೈಕ್ಯಾಟ್ರಿಸ್ಟ್ ಆಗಿರ್ಬೋದು ಅಥವಾ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿರ್ಬೋದು ಇವರು, ಅಥವಾ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಇವರು ಏನು ಮಾಡ್ತಾರೆ, ಇವರು ತುಂಬ ಟ್ರೈನಪ್ ಆಗಿರ್ತಕ್ಕಂಥವ್ರು ಮಾತ್ರ ಈ ಒಂದು ಟ್ರೀಟ್ಮೆಂಟ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೈಕ್ಯಾಟ್ರಿಸ್ಟ್ ಆ್ಯಂಡ್ ಸೈಕಾಲಜಿಸ್ಟ್ಸ್ ಯೂಸ್ ಸ್ಪೆಷಲಿ ಡಿಸೈನ್ ಇಂಟರ್ವ್ಯೂ ಆ್ಯಂಡ್ ಅಸೆಸ್ಮೆಂಟ್ ಟೂಲ್ಸ್ ಟು ಇವ್ಯಾಲ್ಯೂಯೇಟ್ ಎ ಪರ್ಸನ್ ಆಫ್ ದ ಪರ್ಸನಾಲಿಟಿ. ಯಾರು ಈ ಪರ್ಸನಾಲಿಟಿ ಡಿಸಾರ್ಡರ್ ಆಗಿರ್ತಾರೋ ಅವ್ರನ್ನ ಪರೀಕ್ಷೆ ಮಾಡಲಿಕ್ಕೆ ಮಾಡ್ತಾರೆ. ಈ ಒಂದು ಸೈಕ್ಯಾಟ್ರಿಸ್ಟು ಮತ್ತು ಸೈಕಾಲಜಿಸ್ಟ್ ಏನು ಮಾಡ್ತಾರೆ, ಅವ್ರದ್ದೇ ಅಂತ ಒಂದು ಇಂಟರ್ವ್ಯೂ ಕಾರ್ಡನ್ನು, ಅಸೆಸ್ಮೆಂಟ್ ಟೂಲ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಈ ಅಸೆಸ್ಮೆಂಟ್ ಟೂಲ್ಸ್ನ ಅಂದ ಮೇಲೆ ಅವರು ಈ ಒಂದು ಕಾರಣಗಳನ್ನು ಕಂಡುಹಿಡಿತಾ ಹೋಗ್ತಾರೆ. ಹೌ ಈಸ್ ಸ್ಕಿಜಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಟ್ರೀಟೆಡ್? ಪೀಪಲ್ ವಿತ್ ದಿಸ್ ಪರ್ಸನಾಲಿಟಿ ಡಿಸಾರ್ಡರ್ ರೇರ್ಲಿ ಸೀಕ್ ಟ್ರೀಟ್ಮೆಂಟ್ ಬಿಕಾಸ್ ದೇರ್ ಥಾಟ್ಸ್ ಆ್ಯಂಡ್ ಬಿಹೇವಿಯರ್ ಜನರಲಿ ಡು ನಾಟ್ ಕಾಸ್ ದೆಮ್ ಡಿಸ್ಟ್ರೆಸ್. ಏನು ಈ ಒಂದು ಪರ್ಸನಾಲಿಟಿ ಡಿಸಾರ್ಡರ್ಸ್ ಇರ್ತಕ್ಕಂಥವ್ರ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಏನು ಮಾಡ್ತಾರೆ, ಆತನ ಭಾವನೆಗಳು ಮತ್ತು ಆತನ ಆಲೋಚನೆಗಳನ್ನು ಸಾಮಾನ್ಯವಾಗಿ ಅದರ ಕಾರಣಗಳನ್ನು ತಿಳ್ಕೊಂಡು ಅದೊಂದು ಟ್ರೀಟ್ಮೆಂಟ್ನ ಕೊಡ್ತಾ ಹೋಗ್ತಾರೆ. ವೆನ್ ಟ್ರೀಟ್ಮೆಂಟ್ ಈಸ್ ಸಾರ್ಟ್, ಸೈಕೋಥೆರಪಿ ಎ ಫಾರ್ಮ್ ಆಫ್ ಕೌನ್ಸಿಲಿಂಗ್ ಈಸ್ ದ ಫಾರಮ್ ಆಫ್ ಟ್ರೀಟ್ಮೆಂಟ್ ಮೋಸ್ಟ್ ಆಫನ್ ಯೂಸ್ಡ್. ಸೈಕೋಥೆರಪಿ ಮತ್ತು ಕೌನ್ಸಿಲಿಂಗನ್ನು ಸಹಜವಾಗಿ ಕೊಡೋದನ್ನು ಕಾಣ್ತೀವಿ. ಟ್ರೀಟ್ಮೆಂಟ್ ಲೈಕ್ಲಿ ವಿಲ್ ಫೋಕಸ್ ಆನ್ increasing general coping skills as well as on improving social interactions, communication and self-esteem. ಯಾರು ಈ ಒಂದು ಟ್ರೀಟ್ಮೆಂಟ್ ತಗೊಂತಾರೆ ಆವಾಗ ಜನರಲ್ ಕೋಪಿಂಗ್ ಸ್ಕಿಲ್ ಹೆಚ್ಚಾಗುತ್ತೆ, ಆ್ಯಸ್ ವೆಲ್ ಆಸ್ ಇಂಪ್ರೂವಿಂಗ್ ಸೋಷಿಯಲ್ ಇಂಟ್ರಾಕ್ಷನ್, ಸಾಮಾಜಿಕ ಒಂದು ಹೊಂದಾಣಿಕೆ ಅಂತಕ್ಕಂಥದ್ದು ಅವರಲ್ಲಿ ಕಂಡುಬರುತ್ತೆ. ಕಮ್ಯುನಿಕೇಷನ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಅವರಲ್ಲಿ ಇಂಪ್ರೂವ್ ಆಗುತ್ತೆ. ಬಿಕಾಸ್ ಟ್ರಸ್ಟ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಥೆರಪಿ. ಅಂದರೆ ಪ್ರಮುಖ ರೋಗಿಗೆ ಏನಾಗಿರಬೇಕು, ಈ ಥೆರಪಿಗೆ ಬಗ್ಗೆ ಒಳ್ಳೆಯ ನಂಬಿಕೆ ಇರಬೇಕು. ಟ್ರೀಟ್ಮೆಂಟ್ ಕ್ಯಾನ್ ಬಿ ಚಾಲೆಂಜಿಂಗ್ ಫಾರ್ ದ ಥೆರಪಿಸ್ಟ್ ಬಿಕಾಸ್ ಪೀಪಲ್ ವಿತ್ ಸ್ಕಿಜಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಹ್ಯಾವ್ ಡಿಫಿಕಲ್ಟಿ ಫಾರ್ಮಿಂಗ್ ರಿಲೇಷನ್ಶಿಪ್ ವಿತ್ ಅದರ್ಸ್. ಸೋಷಿಯಲ್ ಸ್ಕಿಲ್ಸ್ ಟ್ರೈನಿಂಗ್ ಆಲ್ಸೋ ಕ್ಯಾನ್ ಬಿ ಆ್ಯನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ದ ಟ್ರೀಟ್ಮೆಂಟ್. ಈ ಒಂದು ರೋಗದ ಲಕ್ಷಣ ಇರ್ತಕ್ಕಂಥವ್ರಿಗೆ
ಸೋಷಿಯಲ್ ಸ್ಕಿಲ್ಸ್ ಟ್ರೈನಿಂಗ್ ಕೊಡೋದು ಒಂದು ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಟ್ರೀಟ್ಮೆಂಟ್ ಆಗಿದೆ. ಥ್ಯಾಂಕ್ ಯು.